ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ತರಗತಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಮ್ಮ ಒಂದು 5ನೇ ತರಗತಿ. ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ಆಗಿ 30ರಿಂದ 40 ಪ್ರಶ್ನೆಗಳನ್ನು ಕೊಡ್ತೇನೆ. ಮೇಯ್ನ್ ಇಂಪಾರ್ಟೆಂಟ್ ತರಗತಿಗಳು ನಡೀತಾ ಇದ್ದಾವೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಮತ್ತು ಇಲ್ಲಿ 1000 ಪ್ರಶ್ನೆಗಳ ಸರಣಿ ನಡೀತಾ ಇದೆ. ಅಂದರೆ ಮಿನಿಮಮ್ 1000 ಪ್ರಶ್ನೆಗಳನ್ನು ನಿಮಗೆ ಕೊಡ್ತೇನೆ. ನೋಡಿ ತರಗತಿ ಹೇಗಿರುತ್ತೆ ಅಂತ ನೋಡ್ಕೊಳ್ತಾ ಬರೋಣ. ಓಕೆ, ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆನ ಈಗ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು 2 ಅನೌನ್ಸ್ಮೆಂಟ್ ಇದೆ, ಅದನ್ನು ನೋಡೋಣ. ಮೊದಲನೇ ಅನೌನ್ಸ್ಮೆಂಟ್ ಏನಪ್ಪ ಅಂತ ಅಂದರೆ, ನಿಮಗೇನಾದರೂ ಮಂತ್ಲಿ ಕರೆಂಟ್ ಅಫೇರ್ಸ್ PDF ಬೇಕು ಅಂತ ಅಂದರೆ ಈ ಒಂದು ಪ್ರಚಲಿತ ಘಟನೆಗಳ PDF ತೆಗೆದುಕೊಳ್ಳಿ. ಯಾಕೆ ಅಂತ ಅಂದರೆ ಮೇಯ್ನಾಗಿ ನಿಮಗೆ 100 ಪ್ರಶ್ನೆಗಳನ್ನು, ಒಂದು ತಿಂಗಳ 100 ಕರೆಂಟ್ ಅಫೇರ್ಸ್ಗಳನ್ನು ಒಂದೇ PDF ನಿಮಗೆ ತೆಗೆದುಕೊಂಡು ಬಂದಿರ್ತೇವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ರೂಪದಲ್ಲಿ. ಅದಕ್ಕಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರನ್ನು ಯೂಸ್ ಮಾಡಿ ಇಲ್ಲಿ ನೀವು 20 ರೂಪಾಯಿಗಳನ್ನು ಸೆಂಡ್ ಮಾಡಿದರೆ 1 ತಿಂಗಳ ಕರೆಂಟ್ ಅಫೇರ್ಸ್ ಸಿಗ್ತದೆ. 60 ರೂಪಾಯಿಗಳನ್ನ ಕೊಟ್ಟರಿ ಅಂತ ಅಂದರೆ ನಿಮಗೆ 6 ತಿಂಗಳದ್ದು ಸಿಗುತ್ತೆ. ಅದೇ ಇಲ್ಲಿ 12 ತಿಂಗಳದ್ದು ಬೇಕಂತಾನೆ 100 ರೂಪಾಯಿಗಳನ್ನ ನೀವು ಸೆಂಡ್ ಮಾಡಬೇಕು. ಇಲ್ಲೇ ಕೊಟ್ಟಿರ್ತಕ್ಕಂಥ ಉದ್ಯೋಗ್ ಜೀವನ್ 12@gmail.comಗೆ ನೀವು ಅಮೌಂಟನ್ನು ಕಳಿಸಿ ನೀವು PDF ಪಡ್ಕೋಬೋದು. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈಗ ಪ್ರಸ್ತುತವಾಗಿ ನಮ್ಮ ಒಂದು ತರಗತಿಗಳು ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ನಡೀತಾ ಇದ್ದಾವೆ. ಟೋಟಲ್ ಆಗಿ ಅಂದರೆ ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಪ್ರಾಚೀನ ಭಾರತದ ಇತಿಹಾಸದ ಏನಿದೆ ಸಂಪೂರ್ಣವಾಗಿ ಟೋಟಲ್ ಆಗಿ ಅರೌಂಡ್ 500 to 600 ಕ್ವಶನ್ಸನ್ನು ಕೊಡ್ತೇವೆ. ಟೋಟಲ್ ಆಗಿ ಮೇಯ್ನ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಡ್ತೇವೆ. ಎಷ್ಟಪ್ಪ ಅಮೌಂಟ್ ಅಂತ ಅಂದರೆ 89 ರೂಪಾಯಿಗಳನ್ನು ನೀವು ಸ್ಕ್ಯಾನ್ ಮಾಡಬೇಕು. ಅದೇ ಸೇಮ್ ಇಮೇಲ್ ID ಉದ್ಯೋಗ್ ಜೀವನ್ 12@gmail.comಗೆ ನೀವು ಪೇಮೆಂಟ್ ಆಗಿರ್ತಕ್ಕಂಥ ಸ್ಕ್ರೀನ್ಶಾಟ್ ಕಳಿಸ್ಬೋದು. ಮತ್ತು ಇಲ್ಲಿ ಎಕ್ಸಾಮ್ ಇನ್ ಕನ್ನಡ ಅಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಕೂಡ ನೀವು ನಮಗೆ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿ ನೀವು ಈ ಒಂದು PDF ಪಡ್ಕೋಬೋದು. ಯಾವುದಪ್ಪ ಅಂತಂದರೆ ಪ್ರಾಚೀನ ಭಾರತದ ಇತಿಹಾಸ ಅಂತ. ಇದು GK ತರಗತಿ ನಡೀತಾ ಇರ್ತಕ್ಕಂಥದ್ದು. ನೀವು ಮೊದಲು GK ತರಗತಿಯನ್ನು ನೋಡಿ ನಿಮಗೆ ಇಷ್ಟ ಆದರೆ PDF ತಗೊಳ್ಳಿ. ಯಾಕೆ ಅಂದರೆ ನಿಮಗೆ ಎಕ್ಸಾಮ್ ಹೋಗೋದಕ್ಕಿಂತ ಮುಂಚಿತವಾಗಿ ಈ ರೀತಿಯಾಗಿ ನೀವು ಪ್ರಶ್ನೆಗಳನ್ನು ಬಿಡಿಸಿದ್ರಿ ಅಂತ ಅಂದರೆ ಪಕ್ಕಾ ನೀವು ಏನಾಗ್ತೀರಾ ಅಂತ ಅಂದರೆ ಸಕ್ಸಸ್ ಕಾಣ್ತೀರಾ. ಅದಕ್ಕಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಜೈನ ಧರ್ಮದ ಮೊದಲ ತೀರ್ಥಂಕರರು ಯಾರು ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ವೃಷಭನಾಥ ಅಂತ, ಆದಿನಾಥ ಅಂತ ನಾವು ಇವರನ್ನು ಕರಿತೇವೆ. ಆಪ್ಷನ್ ಬಿ ವೃಷಭನಾಥ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಅದೇ ರೀತಿ ಎರಡನೇ ಪ್ರಶ್ನೆ: ವರ್ಧಮಾನ ಮಹಾವೀರನು ಜನಿಸಿದ ಕುಂದ ಗ್ರಾಮ ಎಂಬತಕ್ಕಂಥದ್ದು ಈ ಒಂದು ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ. ಅಂದರೆ ವರ್ಧಮಾನ ಮಹಾವೀರರು ಏನು ಜನನ ಆದರು, ಅವರು ಕುಂದ ಗ್ರಾಮದಲ್ಲಿ ಜನನ ಆದರು. ಹಾಗಾದರೆ ಆ ಒಂದು ಕುಂದ ಗ್ರಾಮ ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅದು ಬಿಹಾರದಲ್ಲಿ ಕಂಡುಬರ್ತದೆ. ಓಕೆನಾ, ಬಿಹಾರದಲ್ಲಿ ಈ ಒಂದು ಪ್ರದೇಶ ಕಂಡುಬರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ: ಮಹಾವೀರನು ಯಾವ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅಂತ. ನೋಡಿ ವಿದ್ಯಾರ್ಥಿಗಳು, ಇವತ್ತಿನ ತರಗತಿ ಸಂಪೂರ್ಣವಾಗಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಡೈರೆಕ್ಟಾಗಿ ನಾನು ಏನಪ್ಪ ಮಾಡ್ತಿದ್ದೇನೆ ಅಂತ ಅಂದರೆ ಒಂದೊಂದಾಗಿ ಮುಗಿಸ್ಕೊಳ್ತಾ ಹೋಗ್ತಿದ್ದೇನೆ. ಈ ರೀತಿಯಾಗಿ ಮುಗಿಸಿದರೆ ನಿಮಗೂ ಕೂಡ ಒಂದೇ ಕಡೆ ನಿಮಗೆ ಇರ್ತದೆ. ಜೈನ ಧರ್ಮದ ಬಗ್ಗೆ ನೀವು ಓದಿದ್ರಿ ಅಂತ ಅಂದರೆ ಡೈರೆಕ್ಟಾಗಿ ಈ ಒಂದು ಪ್ರಶ್ನೆಗಳನ್ನ ಬಿಡಿಸ್ಬಿಟ್ರಿ ಅಂತ ಅಂದರೆ ನಿಮ್ಗೆ ಮುಗೀತು, ಕೆಲಸನೇ ಮುಗೀತು. ಜೈನ ಧರ್ಮಕ್ಕೆ ಇನ್ನೊಂದ್ಸಲಿ ನೀವು ಬರೋದಿಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ. ಪ್ರಾಚೀನ ಭಾರತದ ಇತಿಹಾಸ ಏನು ಸಿಂಧು ಕಣಿವೆ ನಾಗರಿಕತೆ, ವೈದಿಕ ಕಾಲ, ನೆಕ್ಸ್ಟ್ ಜೈನ ಧರ್ಮ, ಬುದ್ಧ ಧರ್ಮ, ಈ ರೀತಿಯಾಗಿ ಕರೆಕ್ಟಾಗಿ ಹೋಗೋಣ, ಏನು ಕೂಡ ಮಿಸ್ ಮಾಡೋದು ಬೇಡ. ಓಕೆನಾ. ಈಗ ನೋಡಿ, ಮಹಾವೀರನು ಯಾವ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅಂತ ಕೇಳಿದರೆ ಇವರು ಜ್ಞಾತ್ರಿಕ ಕುಲಕ್ಕೆ ಸೇರಿರ್ತಾರೆ. ಆಪ್ಷನ್ ಇಲ್ಲಿ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ 4ನೇ ಪ್ರಶ್ನೆ: ಮಹಾವೀರನು ಎಷ್ಟನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನ ಅಥವಾ ಪರಿಪೂರ್ಣ ಜ್ಞಾನವನ್ನು ಪಡೆದನು ಅಂತ ಇಲ್ಲಿ ಪ್ರಶ್ನೆ. ಇವರು ಮಹಾವೀರನು ಅಥವಾ ವರ್ಧಮಾನ ಮಹಾವೀರನು 30ನೇ ವರ್ಷದಲ್ಲಿ ತನ್ನ ಒಂದು ಮನೆಯನ್ನು ತ್ಯಜಿಸ್ತಾನೆ. 42ನೇ ವರ್ಷಕ್ಕೆ ಇವನಿಗೆ ಕೈವಲ್ಯ ಜ್ಞಾನ ಇಲ್ಲಿ ಸಿಗ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ: ಮಹಾವೀರನು ಪಾರ್ಶ್ವನಾಥರ 4 ತತ್ವಗಳಿಗೆ ಸೇರಿಸಿದ 5ನೇ ತತ್ವ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮೊದಲೇ ಅಹಿಂಸೆ, ಬ್ರಹ್ಮಚರ್ಯ ಮತ್ತು ಸತ್ಯ ಎಂಬತಕ್ಕಂಥದ್ದು ಮೊದಲೇ ಇತ್ತು. ಅಪರಿಗೃಹ ಎಂಬತಕ್ಕಂಥದ್ದು ಏನಿದೆ ಅದು 5ನೇ ಒಂದು ತತ್ವವನ್ನಾಗಿ ಮಹಾವೀರನು ಸೇರಿಸ್ತಾನೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ 6ನೇ ಪ್ರಶ್ನೆ ನೋಡಿ: ಜೈನ ಧರ್ಮದ ಅನೇಕಾಂತವಾದ ಸಿದ್ಧಾಂತವು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ಅನೇಕಾಂತವಾದ ಅಂತ ಒಂದು ಸಿದ್ಧಾಂತ ಇದೆ ಜೈನ ಧರ್ಮದಲ್ಲಿ. ಆ ಒಂದು ಅನೇಕಾಂತವಾದ ಎಂಬತಕ್ಕಂಥ ಸಿದ್ಧಾಂತ ಏನಿದೆ ಅದು ಯಾವ ಒಂದು ಜೈನ ಧರ್ಮದ ಯಾವ ಒಂದು ಸಿದ್ಧಾಂತಕ್ಕೆ ಸೇರಿದೆ ಅಂತ ಇಲ್ಲಿ ಕೇಳಿದರೆ ಇದು ಸತ್ಯದ ಮುಖ್ಯ ಒಂದು ದೃಷ್ಟಿಕೋನಗಳಿಗೆ ಸಂಬಂಧ ಹೊಂದಿದೆ. ಸತ್ಯದ ಬಹುಮುಖ ದೃಷ್ಟಿಕೋನಗಳಿಗೆ ಇದು ಸಂಬಂಧ ಹೊಂದಿರ್ತದೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು ಹೇಳ್ತಕ್ಕಂಥದ್ದು. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಹೇಳಬೇಕು, ಯಾಕೆಂದರೆ ನಿಮಗೆ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಕ್ಲಾಸ್ಗಳು.
ನೆಕ್ಸ್ಟ್ ಮೊದಲ ಜೈನ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಮೊದಲ ಜೈನ ಸಮ್ಮೇಳನ ಟೋಟಲ್ ಆಗಿ 2 ಜೈನ ಸಮ್ಮೇಳನಗಳು ನಡೀತವೆ. ಎಲ್ಲಪ್ಪ ನಡೀತು ಮೊದಲನೇ ಜೈನ ಸಮ್ಮೇಳನ ಅಂತ ಅಂದರೆ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ಕ್ರಿಸ್ತಪೂರ್ವ 300ನೇ ಇಸ್ವಿಯಲ್ಲಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಶ್ರವಣ ಬೆಳಗೊಳದಲ್ಲಿ ಸಲ್ಲೇಖನ ವ್ರತಗೊಂಡು ಮರಣ ಹೊಂದಿದ ಮೌರ್ಯರ ದೊರೆ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಶ್ರವಣ ಬೆಳಗೊಳ ಕರ್ನಾಟಕದಲ್ಲಿದೆ. ಈ ಒಂದು ಸಲ್ಲೇಖನ ವ್ರತ ಕೈಗೊಂಡು ಮರಣ ಹೊಂದಿದ ಮೌರ್ಯರ ದೊರೆ ಯಾರು ಅಂತ ಕೇಳಿದರೆ ಯಾರಪ್ಪ ಅಂತ ಅಂದರೆ ಚಂದ್ರಗುಪ್ತ ಮೌರ್ಯ. 2 ಸಲ 3 ಸಲ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಯನ್ನು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಬಟ್ಟೆ ಧರಿಸದ ಅಂದರೆ ಬಟ್ಟೆ ಧರಿಸದೇ ಇರತಕ್ಕಂಥ ಜೈನ ಪಂಥವನ್ನು ಏನೆಂದು ಕರೆಯುತ್ತಾರೆ ಅಂತ. ಟೋಟಲ್ ಆಗಿ ಜೈನ ಧರ್ಮದಲ್ಲಿ 2 ಪಂಥಗಳಿದ್ದಾವೆ, ಶ್ವೇತಾಂಬರರು ಮತ್ತು ದಿಗಂಬರರು ಅಂತ 2 ಪಂಥಗಳಿದ್ದಾವೆ. ಇಲ್ಲಿ ಬಟ್ಟೆ ಧರಿಸೋದಿಲ್ಲ, ಅವರಿಗೆ ನಾವು ಇಲ್ಲಿ ದಿಗಂಬರರು ಅಂತ ಕರೀತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ಬಟ್ಟೆ ಹಾಕ್ಕೊಂಡಿರೋರಿಗೆ ಏನಪ್ಪ ಅಂತ ಕರೀತಾರೆ ಅಂತ ಅಂದರೆ ಶ್ವೇತಾಂಬರರು, ಬಿಳಿ ಬಟ್ಟೆನ ಇವರು ಉಟ್ಕೊಂಡಿರ್ತಾರೆ. ಅವರ ಬಗ್ಗೆ ಮುಂದೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, 23ನೇ ತೀರ್ಥಂಕರರಾಗಿರ್ತಕ್ಕಂಥ ಪಾರ್ಶ್ವನಾಥರ ಏನು ಲಾಂಛನ ಯಾವುದು ಅಂತ. ತುಂಬ ಇಂಪಾರ್ಟೆಂಟು, ಇಂಥವ್ರು ಪ್ರಶ್ನೆ ಡೈರೆಕ್ಟಾಗಿ ಕೇಳ್ತಾರೆ, ಗೊತ್ತಿರೋದೇ ಇಲ್ಲ ಇವು ಏನು ಬರ್ತವೆ ಅಂತ. ನೋಡಿ, 23ನೇ ತೀರ್ಥಂಕರನ ಒಂದು ಪಾರ್ಶ್ವನಾಥರ ಲಾಂಛನ ಯಾವುದು ಅಂತ ಕೇಳಿದರೆ ಅದು ಸರ್ಪ ಆಗಿತ್ತು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ 24ನೇ ತೀರ್ಥಂಕರನ ಒಂದು ಲಾಂಛನ ಏನಪ್ಪ ಇತ್ತು ಅಂತ ಅಂದರೆ ಸಿಂಹ ಇತ್ತು. ಅದನ್ನು ಮುಂದೆ ಪ್ರಶ್ನೆ ಹಾಕಿದ್ದೇನೆ, ಅದನ್ನು ಕೂಡ ನೋಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಜೈನ ಧರ್ಮದ ತ್ರಿರತ್ನಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದೂ ಸೇರಿಲ್ಲ ಅಂತ ಇಲ್ಲಿ ಪ್ರಶ್ನೆ ನೋಡಿ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ವಾಕ್ಕು, ಸಮ್ಯಕ್ ಚಾರಿತ್ರ್ಯ ಅಂತ ಕೊಟ್ಟಿದ್ದಾರೆ. ನೋಡಿ, ನಾಲೆಡ್ಜ್, ಫೇತ್, ಕ್ಯಾರೆಕ್ಟರ್ ಅಂತ 3 ಇರ್ತವೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ ಅಂತ ಇವು 3 ಕೂಡ ತ್ರಿರತ್ನಗಳಲ್ಲಿ ಸೇರಿದ್ದಾವೆ. ಆದರೆ ಸಮ್ಯಕ್ ವಾಕ್ಕು ಅಂತ ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಸಿ ಅದು ಇಲ್ಲ. ಹಾಗಾಗಿ ಇಲ್ಲಿ ಯಾವುದು ಸೇರಿಲ್ಲ ಅಂತ ಕೇಳಿದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಶ್ವೇತಾಂಬರರ ಪವಿತ್ರ ಗ್ರಂಥಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಶ್ವೇತಾಂಬರ ಅಂದರೆ ಜೈನ ಧರ್ಮದ ಪವಿತ್ರ ಗ್ರಂಥಗಳು ಅಂಗಗಳು ಅಂತ ಕರೀತೇವೆ. ಟೋಟಲ್ ಆಗಿ ಜೈನ ಧರ್ಮದಲ್ಲಿ 12 ಅಂಗಗಳು ಇಲ್ಲಿ ಇರತಕ್ಕಂಥದ್ದು, 12 ಅಂಗಾಸ್ ಅಂತ ಇದ್ದಾವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕಳಿಂಗದ ಹತಿಗುಂಪಾ ಶಾಸನವು ಯಾವ ಜೈನ ಧರ್ಮದ ಪೋಷಕನ ರಾಜನ ಬಗ್ಗೆ ಇಲ್ಲಿ ತಿಳಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಹತಿಗುಂಪಾ ಶಾಸನ ನೋಡಿ, ಡೈರೆಕ್ಟಾಗಿ ಎಂತೆಂಥ ಪ್ರಶ್ನೆ ಕೇಳ್ತಾರೆ ಅಂತ. ಜೈನ ಧರ್ಮಕ್ಕೆ ಸಂಬಂಧ ಹೊಂದಿದ್ರು ಅವರು ರಾಜರು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಸನ ಕೊಟ್ಬಿಟ್ಟು ಅದು ಯಾವ ರಾಜನಿಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ ಖಾರವೇಲ ಎಂಬತಕ್ಕಂಥ ರಾಜ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ, ಖಾರವೇಲ ರಾಜನಿಗೆ ಇದು ಸಂಬಂಧ ಹೊಂದಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ರಾಜಸ್ಥಾನದ ಪ್ರಸಿದ್ಧ ದಿಲ್ವಾರ ಜೈನ ದೇವಾಲಯಗಳನ್ನು ಯಾವ ರಾಜವಂಶದವರು ಕಟ್ಟಿಸಿದರು ಅಂತ ಇಲ್ಲಿ ಪ್ರಶ್ನೆ. ವೆರಿ ಇಂಪಾರ್ಟೆಂಟು. ದಿಲ್ವಾರ ಜೈನ್ ಟೆಂಪಲ್ಸ್ ಎಲ್ಲಿದೆ ಅಂತ ಅಂದರೆ ಮೌಂಟ್ ಅಬು ಎಲ್ಲಿದೆ, ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಈ ಒಂದು ದಿಲ್ವಾರ ಜೈನ ದೇವಾಲಯಗಳನ್ನು ಯಾವ ರಾಜವಂಶದವರು ಕಟ್ಟಿಸಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾರಪ್ಪ ಅಂತ ಅಂದರೆ ಸೋಲಂಕಿಗಳು ಅಂತ ಕರಿತೇವೆ, ಅಥವಾ ಚಾಲುಕ್ಯರು ಅಂತ. ಸೋಲಂಕಿಗಳು ಇವರು ಇದನ್ನು ಕಟ್ಟಿಸ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಜೈನ ಧರ್ಮದ ಪ್ರಕಾರ ಜೀವನದ ಅಂತಿಮ ಗುರಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಗೊತ್ತಿರಬೇಕಿದು, ಮೋಕ್ಷ ಎಂಬತಕ್ಕಂಥದ್ದು ಅಂತಿಮ ಗುರಿಯಾಗಿತ್ತು. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಹಾವೀರನು ತನ್ನ ಒಂದು ಬೋಧನೆಗಳಿಗಾಗಿ ಬಳಸಿದ ಭಾಷೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ಕೂಡ ವೆರಿ ಇಂಪಾರ್ಟೆಂಟ್. ನೋಡಿ, ಬೌದ್ಧ ಧರ್ಮದಲ್ಲಿ ಪಾಳಿ ಭಾಷೆಯನ್ನು ಯೂಸ್ ಮಾಡ್ತಾರೆ, ಆದರೆ ಜೈನ ಧರ್ಮದಲ್ಲಿ ಅರ್ಧಮಾಗಡಿ ಅಥವಾ ಪ್ರಾಕೃತ ಭಾಷೆಯನ್ನು ಯೂಸ್ ಮಾಡ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಸ್ಯಾದ್ವಾದ ಎಂಬತಕ್ಕಂಥ ಒಂದು ಸಿದ್ಧಾಂತವು ಯಾವ ಧರ್ಮದ ವಿಶೇಷ ಲಕ್ಷಣವಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸ್ಯಾದ್ವಾದ ಎಂಬತಕ್ಕಂಥದ್ದು ತುಂಬ ಸಲ ಕೇಳಿದ್ದಾರೆ ಪ್ರಶ್ನೆ. ಸ್ಯಾದ್ವಾದ ಸಿದ್ಧಾಂತ ಅದು ಜೈನ ಧರ್ಮಕ್ಕೆ ಸಂಬಂಧ ಹೊಂದಿರತಕ್ಕಂಥ ವಿಶೇಷ ಲಕ್ಷಣ ಅದು. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತಕ್ಕೆ ಜೈನ ಧರ್ಮವನ್ನು ತಂದ ಸನ್ಯಾಸಿ ಯಾರು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನೋಡಿ, ದಿಗಂಬರರನ್ನು ನಾವು ನೋಡ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ಇವರೇ ಕಾರಣ, ಭದ್ರಬಾಹು ಎಂಬತಕ್ಕಂಥವ್ರು. ಅದೇ ಶ್ವೇತಾಂಬರರ ಒಂದು ಪೋಷಕರು ಯಾರು ಅಂತ ಕೇಳಿದರೆ ಸ್ಥೂಲಭದ್ರ ಅಂತ ಕರೀತಾರೆ. ಅದೇ ಜೈನ ಧರ್ಮದ ಒಂದು ದಿಗಂಬರರ ಒಂದು ಸನ್ಯಾಸಿ ಯಾರಪ್ಪ ಅಂತ ಕೇಳಿದರೆ ಭದ್ರಬಾಹು ಅಂತ. ಓಕೆನಾ, ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಶ್ರವಣ ಬೆಳಗೊಳದ ಬಾಹುಬಲಿ ಪ್ರತಿಮೆಯನ್ನು ಕೆತ್ತಿಸಿದ ಗಂಗರ ಮಂತ್ರಿ ಯಾರು ಅಂತ ಕೇಳಿದರೆ ಯಾರಪ್ಪ ಅಂತಂದರೆ ಚಾವುಂಡರಾಯ ಅಂತ. ಚಾವುಂಡರಾಯ ಎಂಬತಕ್ಕಂಥ ಒಂದು ಮಂತ್ರಿ ಈ ಒಂದು ಶ್ರವಣ ಬೆಳಗೊಳ ಬಾಹುಬಲಿ ಪ್ರತಿಮೆಯನ್ನು ಇಲ್ಲಿ ಕಟ್ಟಿಸ್ತಾನೆ. ಇದೆಲ್ಲಿದೆ ಅಂತಂದರೆ ಹಾಸನ ಜಿಲ್ಲೆಯ ಒಂದು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕಂಡುಬರುತ್ತೆ. ಓಕೆನಾ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಲ್ಲೇಖನ ಎಂದರೆ ಜೈನ ಧರ್ಮದಲ್ಲಿ ಏನರ್ಥ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಸಲ್ಲೇಖನ ಯಾವ ಒಂದು ಧರ್ಮದ ಒಂದು ಅನುಯಾಯಿಗಳು ಮಾಡ್ತಾರೆ ಅಂತ ಕೇಳಬಹುದು. ಜೈನ ಧರ್ಮದ ಅನುಯಾಯಿಗಳು ಮಾಡ್ತಾರೆ. ಮತ್ತು ಇಲ್ಲಿ ಸಲ್ಲೇಖನ ಅಂದರೆ ಏನು ಅಂತ ಕೇಳಿದರೆ ಏನಪ್ಪ ಅಂತಂದರೆ ಉಪವಾಸದ ಮೂಲಕ, ನೋಡಿ ಉಪವಾಸದ ಮೂಲಕ ಕ್ರಮೇಣ ದೇಹತ್ಯಾಗವನ್ನು ಮಾಡೋದನ್ನು ಇಲ್ಲಿ ಕರೀತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಹಾವೀರನ ಮೊದಲ ಶಿಷ್ಯ ಯಾರು ಅಂತ ಕೇಳಿದ್ದಾರೆ. ಇದು ತುಂಬ ಈಸಿ ಪ್ರಶ್ನೆ. ಇದು ಜಾಮೇಲಿ ಎಂಬತಕ್ಕಂಥವನು ಮಹಾವೀರನ ಮೊದಲ ಶಿಷ್ಯ ಆಗಿರ್ತಾನೆ. ಮಹಾವೀರನು ಮರಣ ಅಥವಾ ಹೊಂದಿದ ಸ್ಥಳ ಯಾವುದು ಅಂತ, ಅಥವಾ ನಿರ್ವಾಣ ಹೊಂದಿದ ಸ್ಥಳ ಯಾವುದು ಅಂತ ಕೇಳಬಹುದು. ಮರಣ ಹೊಂದಿದ ಅಂತ ಕೇಳಲ್ಲ, ನಿರ್ವಾಣ ಹೊಂದಿದ ಸ್ಥಳ ಅಂತ ಕೇಳ್ತಾರೆ. ಯಾವುದಪ್ಪ ಅಂತಂದರೆ ಪಾವಾಪುರಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಮಹಾವೀರನು ನಿರ್ವಾಣವನ್ನು ಹೊಂದುತ್ತಾನೆ. ವಿದ್ಯಾರ್ಥಿಗಳೇ, ಕೆಳಗೆ ನಾನು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೇನೆ. PDF ಏನಾದರೂ ಬೇಕಾದಲ್ಲಿ ಸಂಪರ್ಕ ಮಾಡಿ ಅಂತ udyogjeevan12@gmail.comಗೆ ನೀವು ಸಂಪರ್ಕವನ್ನು ಮಾಡಬಹುದು. ನೆಕ್ಸ್ಟ್ ನೋಡಿ, ಜೈನ ಧರ್ಮದ ಪ್ರಕಾರ ಜಿನ ಎಂದರೆ ಯಾರು ಅಂತ ಕೇಳಿದರೆ, ನೋಡಿ ತುಂಬ ಇಂಪಾರ್ಟೆಂಟ್ ಇದು ಕೂಡ. ಜಿನ ಅಂದರೆ ಯಾರಪ್ಪ ಅಂತ ಅಂದರೆ ಇಂದ್ರಿಯಗಳನ್ನು ಗೆದ್ದವನು ಇಲ್ಲಿ ಜಿನನಾಗ್ತಾನೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಎರಡನೇ ಜೈನ ಸಮ್ಮೇಳನ. ನೋಡಿ, ನಾನು ಈಗಾಗಲೇ ಹೇಳಿದೆ ಮೊದಲ ಜೈನ ಸಮ್ಮೇಳನ ಎಲ್ಲಿ ನಡೀತು ಅಂತ ಅಂದರೆ ಪಾಟಲಿಪುತ್ರದಲ್ಲಿ ಕ್ರಿಸ್ತಪೂರ್ವ 300ನೇ ಇಸವಿಯಲ್ಲಿ ನಡೀತು. ಅದೇ ಎರಡನೇ ಜೈನ ಸಮ್ಮೇಳನ ಇಲ್ಲಿ ಈ ಸೆಕೆಂಡ್ ಜೈನ್ ಕೌನ್ಸಿಲ್ ಅಂತ ಕರೀತಾರೆ. ಇದು ಎಲ್ಲಿ ನಡೆಯಿತು ಅಂತ ಕೇಳಿದರೆ ಅದು ವಲ್ಲಭಿ ಅಥವಾ ಗುಜರಾತ್ನಲ್ಲಿ ಇದು ನಡೆದಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಹಾವೀರನ ತಾಯಿಯ ಹೆಸರು ಏನು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟು. ಮಹಾವೀರನ ತಾಯಿಯ ಹೆಸರು ಏನಪ್ಪ ಅಂತ ಅಂದರೆ ತ್ರಿಶಲ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಜೈನ ಧರ್ಮದ ಪ್ರಸಿದ್ಧ ಗ್ರಂಥ ಕಲ್ಪಸೂತ್ರವನ್ನು ಬರೆದವರು ಯಾರು ಅಂತ ಕೇಳಿದರೆ ಕಲ್ಪಸೂತ್ರಗಳನ್ನು ಯಾರು ಬರೆದರು ಅಂತ ವೆರಿ ಇಂಪಾರ್ಟೆಂಟ್. ತುಂಬ ಸಲ ಕೇಳ್ತಾರೆ. ಕಲ್ಪಸೂತ್ರ ಯಾವ ಒಂದು ಧರ್ಮಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳ್ತಾರೆ. ಜೈನ ಧರ್ಮಕ್ಕೆ ಸಂಬಂಧ ಹೊಂದಿದೆ. ಈ ಒಂದು ಜೈನ ಧರ್ಮದ ಪ್ರಸಿದ್ಧ ಗ್ರಂಥ ಕಲ್ಪಸೂತ್ರವನ್ನು ಬರೆದವರು ಯಾರು ಅಂತ ಕೇಳಿದರೆ ಅವರು ಭದ್ರಬಾಹು ಅಂತ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ತ್ರಿಪಿಟಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧ ಹೊಂದಿರ್ತವೆ, ಜೈನ ಧರ್ಮಕ್ಕೆ ಕಲ್ಪಸೂತ್ರಗಳು ಸಂಬಂಧ ಹೊಂದಿರ್ತವೆ ಅಂತ ಇಲ್ಲಿ ಹೇಳಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, 24ನೇ ತೀರ್ಥಂಕರ ಮಹಾವೀರನ ಲಾಂಛನ ಯಾವುದು ಅಂತ ಕೇಳಿದರೆ ನಾನು ಈಗಾಗಲೇ ಹೇಳಿದೆ 23ನೇ ತೀರ್ಥಂಕರನ ಒಂದು ಲಾಂಛನ ಸರ್ಪ ಅಂತ. ಅದೇ 24ನೇ ತೀರ್ಥಂಕರನ ಲಾಂಛನ ಇಲ್ಲಿ ಸಿಂಹ ಅಂತ. ಸಿಂಹ ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಟೋಟಲ್ ಆಗಿ ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಂಕರರು ಇದ್ದರು ಅಂತ ಕೇಳಿದರೆ 24 ತೀರ್ಥಂಕರರು ಇದ್ದರು. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಶ್ವೇತಾಂಬರ ಮತ್ತು ದಿಗಂಬರ ಎಂದು 2 ಭಾಗಗಳಾಗಿ ಜೈನ ಧರ್ಮ ವಿಭಜನೆಯಾದದ್ದು ಯಾವಾಗ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, ಮಹಾವೀರನ ತಂದೆಯ ಹೆಸರು ಏನು ಅಂತ ಕೊಟ್ಟಿದ್ದಾರೆ. ಇದರ ಒಂದು ಕ್ವಶನನ್ನು ಕೂಡ ನೀವು ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಮುಂದಿನ ತರಗತಿಗಳಲ್ಲಿ ಸಿಗ್ತವೆ. ಇಲ್ಲ ಅಂತಂದರೆ ನೀವೇನಾದರೂ PDF ಪಡೆದುಕೊಂಡ್ರಿ ಅಂತ ಅಂದರೆ PDF ಅಮೌಂಟ್ ನೀವು ಕಳಿಸಿ ನೀವು PDF ಅನ್ನು ಪಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ಏನಪ್ಪ ಸಿಗುತ್ತೆ ಅಂತ ಅಂದರೆ PDF ಇಲ್ಲಿ ಕೊಡ್ತೇವೆ. ಅಲ್ಲೂ ಕೂಡ ನಿಮಗೆ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿರ್ತೇವೆ, ಅಲ್ಲಿ ನೋಡ್ಕೋಬೋದು. ಅದಾದ ಬಳಿಕ ನಿಮಗೇನಾದರೂ PDF ಬೇಕು, ಈಗ ನಿಮಗೇನಾದರೂ ತರಗತಿಯನ್ನು ನೋಡಿದಿರಲ್ವಾ, ಈಗೇನಾದರೂ PDF ಬೇಕು ಅಂತ ಅನಿಸಿದರೆ ನಾನು ಈಗ ಸ್ಕ್ಯಾನರ್ ತೋರಿಸ್ತೇನೆ ನೋಡಿ. ಈ ಒಂದು ಸ್ಕ್ಯಾನರ್ಗೆ ನೀವು ಅಮೌಂಟನ್ನು ಸೆಂಡ್ ಮಾಡಿ PDF ಅನ್ನು ಪಡ್ಕೋಬೋದು. ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಬೇರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಯಾವುದೇ ಪರೀಕ್ಷೆ ಆಗಿರಲಿ ಎಲ್ಲ ಪರೀಕ್ಷೆಗೆ ಯೂಸ್ಫುಲ್ ಆಗ್ತದೆ. ಅದಕ್ಕಾಗಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ತರಗತಿನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.